ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಹೊಸ ನರ್ಸ್ ಹುದ್ದೆಯ ನೇಮಕಾತಿ ವಿರುದ್ಧ ಪ್ರತಿಭಟನೆ ನಡೆಸಿದ 409 ನರ್ಸ್ಗಳ ಮೇಲೆ ಸರ್ಕಾರ ಬ್ರಹ್ಮಾಸ್ತ್ರ ಬೀಸಿದೆ. ಅಷ್ಟು ಜನ ಶುಶ್ರೂಷಕರನ್ನ ಸರ್ಕಾರ ಕೆಲಸದಿಂದ ವಜಾ ಮಾಡಿದೆ. ಕೇವಲ ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಶುಶ್ರೂಷಕರನ್ನ ಕೆಲಸದಿಂದ ಕಿತ್ತೆಸೆದಿದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಪ್ರತಿಭಟನೆ ಮಾಡಿದ್ದಕ್ಕೆ ಕೆಲಸಕ್ಕೆ ಕತ್ತರಿ, ನರ್ಸ್ಗಳನ್ನ ವಜಾ ಮಾಡಿದ ಸರ್ಕಾರಕ್ಕೆ ಕರುಣೆ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ತಮ್ಮ ಬೇಡಿಕೆ ಈಡೇರಿಕೆಗೆ 22 ದಿನದಿಂದ ಪ್ರತಿಭಟನೆ ಮಾಡ್ತಿದ್ದ ಗುತ್ತಿಗೆ ಶುಶ್ರೂಷಕರನ್ನು ಸರ್ಕಾರ ಕೆಲಸದಿಂದ ವಜಾ ಮಾಡಿದೆ. 21ಕ್ಕೆ ಸಂಧಾನ ಆಗಿ 4ನೇ ತಾರೀಕು ನೀವು ಜಾಯ್ನ್ ಆಗಿ ಅಂತ ಹೇಳಿದ್ರು. ಜಾಯ್ನ್ ಆಗೋಕ್ಕೆ ಬಂದಿದ್ವಿ. ಜಾಯ್ನಿಂಗ್ ಲೆಟರ್ ಕೊಟ್ಟಿದ್ವಿ. ನಮ್ಮ ಲೆಟರ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅವರು. ಸೊ ಇವಾಗ ಯಾವುದೇ ಇಂಟಿಮೇಷನ್ ಇಲ್ದೇ ನಿಮ್ಮನ್ನ ಟರ್ಮಿನೇಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಫ್ಯಾಕ್ಸ್ ಲೆಟರನ್ನು ಕೊಟ್ಟಿದ್ದಾರೆ. ಅದರಿಂದ ಸುಮಾರು ಜನಕ್ಕೆ ಎಲ್ಲರಿಗೂ ತುಂಬ ತೊಂದರೆ ಆಗಿದೆ. ಇಡೀ 450 ಕುಟುಂಬಗಳನ್ನ ಅವರು ಹಾಳು ಮಾಡ್ತಾ ಇದ್ದಾರೆ. ನರ್ಸ್ ಹುದ್ದೆಗಳಿಗೆ ಸರ್ಕಾರ ಹೊರಡಿಸಿದ ಅಧಿಸೂಚನೆ ವಿರೋಧಿಸಿ ಇವರೆಲ್ಲ ಕಳೆದ ತಿಂಗಳು 22 ದಿನಗಳ ಕಾಲ ಪ್ರತಿಭಟನೆ ನಡೆಸಿದ್ರು. ಜನವರಿ 29ರಂದು ಸಚಿವ ಎ ರಾಮದಾಸ್ ನರ್ಸ್ಗಳಿಗೆ ಹೆಚ್ಚುವರಿ ವೇತನ ನೀಡೋ ನಂಬಿಕೆ ಹುಟ್ಟಿಸಿ ಶುಶ್ರೂಷಕರಿಂದ ಪ್ರತಿಭಟನೆ ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿದ್ರು. ಆದರೆ ಆ ಬಳಿಕ ಸಚಿವರಾಗ್ಲಿ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಸಿದ್ದಪ್ಪರಾಗ್ಲಿ ಕೊಟ್ಟ ಮಾತು ನಡೆಸಲಿಲ್ಲ. ದಾರಿ ಕಾಣದೆ ಶುಶ್ರೂಷಕರು ಮತ್ತೆ ಫೆಬ್ರವರಿ 12ರಿಂದ ಪ್ರತಿಭಟನೆಗೆ ಕೂತಿದ್ರು. ಇದರಿಂದ ಕೆರಳಿದ ಸರ್ಕಾರ ನರ್ಸ್ಗಳನ್ನ ವಜಾ ಮಾಡಿ ಆದೇಶ ಹೊರಡಿಸಿದೆ. ಹಾಗೂ ಕಾರ್ಯದರ್ಶಿಗಳು ಮುಷ್ಕರವನ್ನು ಕೈ ಬಿಡುವಂತೆ ಅವ್ರ ಹತ್ರ ಹೋಗಿ ಮನವಿ ಮಾಡಿದ್ದು 10,000 ರೂಪಾಯಿ ಸಂಬಳ ಮಾಡಿ ಕೊಡ್ತೀವಿ ಅಂತ ಕೂಡ ಬನ್ನಪ್ಪ ಪಾರ್ಕಲ್ಲಿ ಹೋಗಿ ಹೇಳಿದರು. ಆಮೇಲೆ ನೀವು ಅದನ್ನು ನನ್ನ ಕ್ಯಾಬಿನೆಟಲ್ಲಿ ತೊಗೊಂಡೋಗಿ ಆದರೆ ಪರ್ಮನೆಂಟಿಗೆ ಇದು ಮಾಡ್ತೀನಿ ಅಂತಲೂ ಕೂಡ ಹೇಳಿದರು. ಅದಕ್ಕೆ ಅವರು ಸ್ಪಂದಿಸಲೇ ಇಲ್ಲ. ಸೊ ಹಾಗಾಗಿ ಇವರು ಒಂದು ತಿಂಗಳ ಮೇಲೆ ಕೆಲಸಕ್ಕೆ ಬರ್ದಿದ್ದ ಮೇಲೆ ಇವ್ರನ್ನ ಹಿಂದಕ್ಕೆ ಪಡೆಯೋದು ಬೇಡ ಅಂತ ಗೌರ್ನಿಂಗ್ ಕೌನ್ಸಿಲ್ ತೀರ್ಮಾನ ತಗೊಂಡು ಬೆಂಗಳೂರಿನ ಮಿಂಟೋ, ಬೌರಿಂಗ್, ವಾಣಿ ವಿಲಾಸ ಸೇರಿದಂತೆ 5 ಆಸ್ಪತ್ರೆಗಳಲ್ಲಿ ತಾತ್ಕಾಲಿಕ ಹುದ್ದೆ ಮೂಲಕ ಬದುಕು ಕಂಡುಕೊಂಡಿದ್ದ ನರ್ಸ್ಗಳು ಈಗ ಬೀದಿಗೆ ಬಿದ್ದಿದ್ದಾರೆ. ಒಟ್ಟಾರೆ 409 ಜೀವಗಳ ಗೋಳೀಗ ಯಾರಿಗೂ ಕೇಳುತ್ತಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮೂರ್ತಿ ಜೊತೆ ಮಸೂದ್ ದೊಡ್ಡೇಬಾಗಿಲು, ಸುವರ್ಣ ನ್ಯೂಸ್. ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಕೆಜಿ ಅಕ್ಕಿ ಕೊಳ್ಳಬೇಕಾದ್ರೆ ಜನ ಹಿಂದೆ ಮುಂದೆ ಯೋಚಿಸೋ ಪರಿಸ್ಥಿತಿ ಎದುರಾಗಿದೆ. ಬೆಲೆ ಏರಿಕೆಯಿಂದ ಕಂಗೆಟ್ಟಿರೋ ಜನತೆಗೆ ಈಗ ಮತ್ತೊಂದು ಶಾಕ್ ಕಾದಿದೆ. ಮಾರ್ಚ್ ಅಂತ್ಯದ ವೇಳೆಗೆ ವಿದ್ಯುತ್ ದರ ಏರಿಕೆಯಾಗಲಿದ್ದು ಕೆಇಆರ್ಸಿ ಇದರ ಮುನ್ಸೂಚನೆ ನೀಡಿದೆ. ಗ್ರಾಹಕರಿಗೆ ಮತ್ತೊಂದು ಶಾಕ್, ಏರಲಿದೆ ವಿದ್ಯುತ್ ದರ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಸದ್ದಿಲ್ಲದೆ ವಿದ್ಯುತ್ ದರ ಏರಿಕೆಗೆ ಮುಂದಾಗಿದೆ. ರಾಜ್ಯದ 5 ವಿದ್ಯುತ್ ಸರಬರಾಜು ಕಂಪನಿಗಳು ಯೂನಿಟ್ 1ಕ್ಕೆ 70 ಪೈಸೆ ಹೆಚ್ಚಳ ಮಾಡೋಕೆ ಕೆಇಆರ್ಸಿಗೆ ಮನವಿ ಸಲ್ಲಿಸಿದೆ. ಹೀಗಾಗಿ ಕೆಇಆರ್ಸಿ ಸಾರ್ವಜನಿಕ ಸಭೆ ಕರೆದಿದ್ದು ಮಾರ್ಚ್ ತಿಂಗಳಾಂತ್ಯಕ್ಕೆ ದರ ಏರಿಕೆ ಮಾಡಲಿದೆ. ಏಪ್ರಿಲ್ 1ರ ನಂತರ ಪರಿಷ್ಕೃತ ದರ ಜಾರಿಯಾಗಲಿದೆ. ಪ್ರತಿ ವರ್ಷ ಒಂದು ವಾರ್ಷಿಕ ದರ ಪರಿಷ್ಕರಣೆ ಎಕ್ಸಸೈಸ್ನ ಡಿಸೆಂಬರ್ ತಿಂಗಳಿಂದ ಮಾರ್ಚ್ ಒಳಗಡೆ 120 ದಿವಸಗಳ ಅವಧಿಯೊಳಗೆ ಮಾಡಬೇಕಾದ ಜವಾಬ್ದಾರಿ ಈ ನಿಗಮಕ್ಕೆ ಇದೆ. ಅದರಂತೆ ಬೆಸ್ಕಾಂ ಸೇರಿ ಇತರ 5 ಎಸ್ಕಾಂಗಳು ಮತ್ತು ವಿದ್ಯುತ್ ಪ್ರಸರಣ ನಿಗಮ ಅಂದರೆ KPTCL ಅವರು ಸಹ ದರ ಪರಿಷ್ಕರಣೆ ಕುರಿತಂತೆ ತಮ್ಮ ಮಾಹಿತಿಯನ್ನು ಒದಗಿಸಿ ಮನವಿಯನ್ನು ಈ ಆಯೋಗಕ್ಕೆ ಕೊಟ್ಟಿದ್ದಾರೆ. ಕಳೆದ ವರ್ಷ ಮೇ ತಿಂಗಳಲ್ಲಿ ಯೂನಿಟ್ಗೆ 13 ಪೈಸೆ ಹೆಚ್ಚಳ ಮಾಡಿರೋ ಕೆಇಆರ್ಸಿ ಈ ಬಾರಿ ಯೂನಿಟ್ಗೆ 15ರಿಂದ 20 ಪೈಸೆ ಹೆಚ್ಚಳ ಮಾಡೋ ಸಾಧ್ಯತೆ ಇದೆ. ಇನ್ಮುಂದೆ ಪ್ರತಿ ವರ್ಷವೂ ಕೆಇಆರ್ಸಿ ದರ ಪರಿಷ್ಕರಣೆ ಮಾಡೋದ್ರಿಂದ ವಿದ್ಯುತ್ ದರ ಪ್ರತಿ ವರ್ಷ ಜಾಸ್ತಿ ಆಗಲಿದೆ. ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಸಂಬಳ ನೋಡಿದ್ರೆ ಮತ್ತು ಇನ್ಕಮ್ ಟ್ಯಾಕ್ಸ್ದು ಕೂಡ ಒಂದು ಸ್ವಲ್ಪ ಪ್ರಭಾವ ಬೀರ್ತಾ ಇದೆ. ಅವ್ರು ಮಿನಿಮಮ್ ಮಹಿಳೆಯರಿಗೂ ಸ್ವಲ್ಪ ಅವ್ರ ಮಿನಿಮಮ್ ಇದನ್ನು ಜಾಸ್ತಿ ಮಾಡಬೇಕಾಗಿತ್ತು. ಅದು ಕೂಡ ತೊಂದರೆ ಆಗ್ತಾ ಇದೆ. ಅಷ್ಟೇ ಇಟ್ಟಿದ್ದಾರೆ, ಅದು ಕೂಡ ನಮಗೆ ಒಂದು ರೀತಿಯ ತೊಂದರೆ ಆಗ್ತಾ ಇದೆ. ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಮೊದಲೇ ಜನ ಕಂಗೆಟ್ಟಿದ್ದಾರೆ. ಈ ಮಧ್ಯೆ ಕರೆಂಟ್ ದರ ಏರಿಕೆ ಬಡ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರವಿ ಜೊತೆ ಮಮತಾ ಮರ್ದಾಳ್, ಸುವರ್ಣ ನ್ಯೂಸ್. ಟ್ರಾಯ್ ಕೈಗೊಂಡಿರೋ ಕೇಬಲ್ ಜಾಲದ ಡಿಜಿಟಲೀಕರಣದ ವಿರುದ್ಧ ಸ್ಥಳೀಯ ಕೇಬಲ್ ಆಪರೇಟರ್ಗಳು ಮತ್ತೊಮ್ಮೆ ಸಮರ ಸಾರಿದ್ದಾರೆ. ಡಿಜಿಟಲೀಕರಣ ಯೋಜನೆಯಲ್ಲಿನ ಗೊಂದಲಗಳನ್ನು ಪರಿಹರಿಸಿಕೊಡುವಂತೆ ನೂರಾರು ಜನ ಕೇಬಲ್ ಆಪರೇಟರ್ಗಳು ಬೆಂಗಳೂರಿನಲ್ಲಿ ಇವತ್ತು ಪ್ರತಿಭಟನೆ ನಡೆಸಿದರು. ಕೇಬಲ್ ಜಾಲದ ಡಿಜಿಟಲೀಕರಣ ಪ್ರಕ್ರಿಯೆಯನ್ನು ಸಮರ್ಪಕವಾಗಿ ನಡೆಸುವಂತೆ ಆಗ್ರಹಿಸಿ ಕೇಬಲ್ ಆಪರೇಟರ್ಗಳು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ವಿಚಾರ ಸಂಕಿರಣ ನಡೆಯುತ್ತಿದ್ದ ಖಾಸಗಿ ಹೋಟೆಲ್ ಬಳಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಿದರು.
ಕಮಿಷನ್, ಸೆಟ್ ಆಫ್ ಬಾಕ್ಸ್ ವಿತರಣೆ ಸಂಬಂಧ ಗೊಂದಲಗಳನ್ನು ಬಗೆಹರಿಸಿಕೊಡುವಂತೆ ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿದರು. ಆಪ್ರೇಟರ್ಗೆ ಬೇರೆ 45 ರೂಪಾಯಿನಲ್ಲಿ ಜೀವನ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಡುತ್ತೆ. ನಾವು ಹುಡುಗರಿಗೆ ಪೇಮೆಂಟ್ ಕೊಟ್ಟು ನಾವು ನಡ್ಸೋಕ್ಕಾಗೋದೇ ಇಲ್ಲ 45 ರೂಪಾಯಿನಲ್ಲಿ. ಆಮೇಲೆ ಎಲ್ಲೋ ಕಸ್ಟಮರ್ಗೆ ಒಳ್ಳೇದು ಮಾಡ್ತೀನಿ ಅಂತವ್ರೆ, ಕಸ್ಟಮರ್ಗೂ ಏನು ಆಯ್ತಾ ಇಲ್ಲ. ನಾವು ಎಲ್ಲ ಚಾನಲ್ ಕೊಟ್ಟು 250 ರೂಪಾಯಿ ಕೊಡ್ತೀವಿ. ಇದು ನೋಡಿದ್ರೆ ಹೆವಿ ಆಗೋ ಥರ ಕಾಣುತ್ತೆ, 350-400 ರೂಪಾಯಿ ಆಗಂಗಿದೆ ಕಾಣುತ್ತೆ. ಈ ವೇಳೆ ವಿಚಾರ ಸಂಕಿರಣದಿಂದ ಹೊರಬಂದ ಕೇಂದ್ರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ತಾಂತ್ರಿಕ ಸಲಹೆಗಾರ ಯೋಗೇಂದ್ರ ಪಾಲ್ ಕೇಬಲ್ ಆಪರೇಟರ್ಗಳ ಮನವಿ ಆಲಿಸಿದರು. Already these issues are under consideration by TRAI, but anyhow this representation we will go through. We will forward to TRAI also for reconsideration. No, it is the TRAI has to give the time because the TRAI has given the tariff order, not the Ministry of Finance. ಕೇಬಲ್ ಜಾಲ ಡಿಜಿಟಲೀಕರಣದಿಂದ ತಾವು ಅಸ್ತಿತ್ವ ಕಳೆದುಕೊಳ್ತೇವೆ ಅನ್ನೋದು ಸ್ಥಳೀಯ ಕೇಬಲ್ ಆಪರೇಟರ್ಗಳ ಅಳಲಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಚಿನ್ನದ ರೇಟ್ ಎಷ್ಟಾಗಿದೆ ತಿಳಿಯೋಣ ಬನ್ನಿ.